ಸರ್ಕಾರ ಸಚಿವ ಸಂಪುಟದಲ್ಲಿ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನಂದರೆ ತಿಂಗಳಲ್ಲಿ ಒಂದು ದಿನ ಋತುಚಕ್ರ ರಜೆ ಅಂತ ಕೂಡ ಘೋಷಣೆ ಮಾಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾರ್ಮಿಕ ಇಲಾಖೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ಈ ನಿರ್ಧಾರ ತೆಗೆದುಕೋಬೇಕು ಅಂತ ಎಲ್ಲಿಂದ ನಿಮಗೊಂದು ಇದೊಂದು ಥಾಟ್ ಬಂತು ಸರ್? ವಾಕ್ಸ್ ಆಫ್ ಲೈಫು, ಆಮೇಲೆ ಪ್ರೋಗ್ರೆಸಿವ್ ಸ್ಟೇಟ್ ನಾವು. ಸೊ ಬಸವಣ್ಣರ ಹಾದಿಯಲ್ಲಿ, ಅಂಬೇಡ್ಕರ್ ಹಾದಿಯಲ್ಲಿ, ಬುದ್ಧರ ಹಾದಿಯಲ್ಲಿ ಇರ್ತಕ್ಕಂಥ ನಮ್ಮ ವಿಚಾರಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ವಿಚಾರಗಳು, ನಮ್ಮ ನೆಹರೂರ ವಿಚಾರ ಆಗಿರಲಿ, ರಾಹುಲ್ ಗಾಂಧಿಯವ್ರ ವಿಚಾರ ಆಗಿರಲಿ, ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ವಿಚಾರ ಆಗಿರಲಿ, ನಾವು ಈ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು ಇದೊಂದು ಪ್ರೋಗ್ರೆಸಿವ್ ಬಿಲ್ ಆಗಂತ ಪರಿಗಣಿಸ್ತಾ ಇದ್ದೇವೆ ನಾವು. ಇದು ಪ್ರೋಗ್ರೆಸಿವ್ ಬಿಲ್ ಹೆಣ್ಮಕ್ಳಿಗೆ ವಿಶೇಷವಾಗಿ ಇಂಥ ಒಂದು ಸಂದರ್ಭದಲ್ಲಿ ಮೆನ್ಸ್ಟ್ರಲ್ ಪೀರಿಯಡ್ನಲ್ಲಿ ಅವರು ಮೆಂಟಲಿ, ಮಾನಸಿಕವಾಗಿ ಭಾಳ ಅವರಿಗೆ ಸ್ಟ್ರೆಸ್ ಇರ್ತಾರೆ. ಅದಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ, ಸೊ ತಿಂಗಳಿಗೆ ಒಂದು ಲೀವ್ ಅವರು ಸ್ವಚ್ಛವಾಗಿ ತೊಗೋಬೋದು. 12 ತಿಂಗಳಿಗೆ 12 ಲೀವ್ ಮಾಡಬೇಕೆಂಬ ಉದ್ದೇಶದಿಂದ ಈ ಒಂದು ಬಿಲ್ ತಂದಿರತಕ್ಕಂಥದ್ದು. ಸಚಿವ ಸಂಪುಟದ ಎಲ್ಲ ಸಚಿವರುಗಳು, ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಎಲ್ಲರೂ ಒಪ್ಪಿ ಇವತ್ತು ಈ ಬಿಲ್ನ ಇಲ್ಲಿ ಅಮೆಂಡ್ಮೆಂಟ್ ಮಾಡ್ತಾ ಇದ್ದೀವಿ. ಇವತ್ತು ಕ್ಯಾಬಿನೆಟ್ ಕ್ಲಿಯರ್ ಆಗಿದೆ. ಸರ್, ಇದು ಕೇವಲ ಸರ್ಕಾರಿ ವಲಯದಲ್ಲ ಅಥವಾ ಬೇರೆ ಬೇರೆ ಕೆಲಸ ಮಾಡೋರು ಎಲ್ಲರಿಗೂ ಇರುತ್ತೆ ಅಂತ? ಪ್ರೈವೇಟು, ಗೌರ್ಮೆಂಟ್ ಎಲ್ಲ ವಲಯದಲ್ಲಿ. ಸರ್, ಇದು ಯಾವತ್ತಿಂದ ಅನುಷ್ಠಾನ ಆಗುತ್ತೆ? ಇನ್ನು ಮುಂದೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಒಂದು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಕ್ರಮ ತೊಗೊಳ್ತೀವಿ. ಇನ್ನೊಂದು 3-4 ವಾರದಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕಂಬುದು ಕೂಡ ನಮ್ಮ ಇಲಾಖೆ ಯೋಚನೆ ಮಾಡಿ ತಮಗೆ ಹೇಳ್ತೀವಿ. ಇದಾಗಿತ್ತು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ, ನ್ಯೂಸ್ ಬೆಂಗಳೂರು.